ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬೆಳಿಗ್ಗೆನೇ ನಾನು ಕೆಳಗಡೆ ಹಾಗೆ ಸುಮ್ಮನೆ ಒಂದು ರೌಂಡ್ ಬಂದು ಹೋಗ್ತೀನಿ. ಬೆಳಿಗ್ಗೆ ಅಂದರೆ ಮೋಹನ್ ಮಾಮ ವಾಕ್ ಮಾಡ್ತಾ ಇರ್ತಾರಲ್ಲ, ಆ ಟೈಮಲ್ಲಿ ಸುಮ್ಮನೆ ಹಾಗೆ ಒಂದು ರೌಂಡ್ ಬಂದು ಕೀ ಎಲ್ಲ ಎತ್ಕೊಂಡು ಆಂಟಿ ಹೂವೆಲ್ಲ ಹಾಕಿರ್ತಾರೆ ಅದನ್ನೆಲ್ಲ ಎತ್ಕೊಂಡು ಹೋಗ್ತೀನಿ. ಆ ಟೈಮಲ್ಲಿ ಬೆಕ್ಕುಗಳು ಆಟ ಆಡ್ತಾಯಿತ್ತು. ಆ ದೊಡ್ಡ ನಮ್ಮ ನಾಮ ಏನಿದೆ, ಆ ನಾಮ ಜೊತೆ ಇವೆಲ್ಲ ಹೆಂಗೆ ಆಟ ಆಡುತ್ತೆ ಅಂದರೆ ಅದೆಲ್ಲ ಹೋಗುತ್ತೆ, ಅದ್ರ ಹಿಂದೆನೇ ಹೋಗ್ತಾ ಇರುತ್ತೆ ನೋಡಿ ಬೇಕಾದರೆ. Cinca. ಅದ್ರ ಕಾಲ್ಗೆ ಏನೋ ಮೆತ್ಕತ್ತು. ನೀರು ತುಂಬ್ಕತ್ತು ಕಣ್ರೆ, ಆಫ್ ಮಾಡ್ಬಿಡ್ಲಾ? ಯಾಕೆ ನೀವು ತಿನ್ನಲ್ವಾ ಫಸ್ಟು?
ಆದಷ್ಟು ಇನ್ಮೇಲೆ ನ್ಯಾಚುರಲ್ ವಾಯ್ಸ್ ಏನಿರುತ್ತೆ ಅಥವಾ ನ್ಯಾಚುರಲಾಗಿ ಸೌಂಡ್ ಇರುತ್ತೆ ಅಥವಾ ಏನೋ ಒಂದಿರುತ್ತೆ ಅದೇ ನ್ಯಾಚುರಲ್ ಆಗಿ ಕೊಡ್ತೀನಿ. ಅದಕ್ಕೆ ಮತ್ತೆ ವಾಯ್ಸ್ ಓವರ್ ಕೊಡೋದು ಅದೆಲ್ಲ ಮಾಡಲ್ಲ ಅಂತ ನೆನ್ನೆನೇ ಹೇಳಿದ್ದೀನಿ. ಅದಕ್ಕೆ ವಾಯ್ಸ್ ಎಲ್ಲ ಏನು ಕೊಟ್ಟಿಲ್ಲ ಅಷ್ಟೇ. ಓಕೆ, ಇದು ಅವತ್ತಿನ ದಿನ ನೈಟು ಮಳೆ ಬರೋ ಥರ ಸಣ್ಣ ಸಣ್ಣ ಹನಿ ಆಗ್ತಾಯಿತ್ತು, ಹಾಗೆ ಮಿಂಚು ಕೂಡ ಬರ್ತಾಯಿತ್ತು. ಅದಾದಮೇಲೆ ಬೆಳಿಗ್ಗೆ ನಾನು ತಿಂಡಿ ಎಲ್ಲ ಮಾಡಿದ ಮೇಲೆ ಮತ್ತೆ ಯಾವುದೇ ವೀಡಿಯೋ ಮಾಡಿರಲಿಲ್ಲ. ಇದನ್ನು ಅಷ್ಟೇ, ನಾನೇನು ವೀಡಿಯೋ ಮಾಡಿಲ್ಲ. ಕೌಶಿ ಬೆಕ್ಕು ಹೊರಗಡೆ ಕುತ್ಕೊಂಡಿತ್ತಲ್ಲ, ಅದನ್ನು ವೀಡಿಯೋ ಮಾಡೋಕ್ಕೆ ಹೋಗಿ ಅಂದರೆ ವೀಡಿಯೋ ಮಾಡಿದ್ದಾನೆ ಅಷ್ಟೇ. ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸಣ್ಣ ಸಣ್ಣದಾಗಿ ಹನಿ ಬೀಳ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಮಿಂಚು ಕೂಡ ಮಿಂಚೋದು ಮತ್ತು ಗುಡುಗೋದು ಈ ಥರದ್ದೆಲ್ಲ ಆಗ್ತಾಯಿದೆ. ಹಾಗೆ ಇಲ್ಲಿ ನಾನು ಸೀರಿಯಲ್ ನೋಡ್ತಾ ಕೂತಿದ್ದೀನಿ. ಅದಾದಮೇಲೆ ಆವತ್ತಿನ ನೈಟ್ ಅಷ್ಟೇ. ಅದಾದಮೇಲೆ ಇದು ಬಂದು ನೆಕ್ಸ್ಟ್ ಡೇ ಏರ್ನ ಕಟ್ ಮಾಡ್ತಾಯಿದ್ದೀನಿ. ನನಗೆ ಮೊದಲೇ ಹೇಳಿದೆ, ಏರು ನನಗೆ ಸ್ವಲ್ಪ ಟ್ರಿಮ್ ಮಾಡಿದ್ದೀನಿ ಅಷ್ಟೇ. ನನಗೆ ಇನ್ನೊಂದು ಸ್ವಲ್ಪ ಕಟ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ಅಂಥೇಳಿ, ಅದಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ತೊಗೊಂಡು ಅಥವಾ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಕಟ್ ಮಾಡೋಣ ಅಂದ್ಬಿಟ್ಟು ಇವಾಗ ಮತ್ತೆ 2 ತಿಂಗಳಾಗಿತ್ತು ಅಂದ್ಕೊಂಡಿದ್ದೀವಿ. 1 ತಿಂಗಳು 2 ತಿಂಗಳು ಇರ್ಬೋದು, ಮರ್ತೋಗಿದೆ ನನಗೆ. ಆವಾಗ ಮತ್ತೆ ನಾನು ಹೇರ್ನ ಸ್ವಲ್ಪ ಕಟ್ ಮಾಡೋಣ ಅಂಥೇಳಿ ಇವಾಗ ಮತ್ತೆ ಕಟ್ ಮಾಡಿರೋದೆಲ್ಲ ನಾನು ತೋರಿಸ್ತಾ ಇಲ್ಲ, ಇವಾಗ ಕಟ್ ಮಾಡಿದ್ದೀನಿ, ಅದನ್ನು ನಾನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿದ್ದೀನಿ. ಸ್ವಲ್ಪ ಏನಂದರೆ ಶಾರ್ಟಾಗೇ ಇರಲಿ, ಮತ್ತೆ ಬೆಳೀತಾ ಇರುತ್ತಲ್ವ ಕೂದಲು, ಅದರಿಂದ. ನೋಡಿ, ಇಲ್ಲೇ ಬಾಚಣಿಗೆ ಏನಾದರೂ ಕತ್ತರಿ ಎಲ್ಲ ಇಟ್ಕೊಂಡಿದ್ದೀನಿ. ಇಷ್ಟು ಕೂದಲನ್ನ ಇವಾಗ ಕಟ್ ಮಾಡಿರೋದು. ಅಂದರೆ 3 ತಿಂಗಳಿಗೆ 6 ತಿಂಗಳಿಗೆ ಒಂದೊಂದು ಸರಿ ಟ್ರಿಮ್ ಮಾಡ್ತಾಯಿದ್ರೆ ಚೆನ್ನಾಗಿರುತ್ತೆ ಕೂದಲು ಕೂಡ. ಈ ಬೇಬಿ ಏರ್ಸ್ ಅಂತ ಏನಿದೆ ಅದೆಲ್ಲ ಬರ್ತಾ ಇರುತ್ತಲ್ವ, ಅವಾಗ ನೀಟಾಗಿ ಉದ್ದ ಕೂದಲಿಗೆ ಆ ಬೇಬಿ ಏರ್ಸು ಕೂಡ ಜಾಯಿನ್ ಆಗಿಬಿಡುತ್ತೆ. ಆವಾಗ ಕೂದಲು ಕೂಡ ಒಂಥರ ದಟ್ಟವಾಗಿ ಅಂದರೆ ದಪ್ಪವಾಗಿ ಕಾಣಿಸುತ್ತೆ. ಆ ಥರ ಇವಾಗ ನನಗೆ ಏರ್ ಕಟ್ ಮಾಡಿದ್ಮೇಲೆ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತೆ ಬೆಳೆದ್ಮೇಲೆ ಸೇಮ್ ಮತ್ತೆ ಎಲ್ಲಿ ತನಕ ಬೆಳೆಯುತ್ತೆ ಅಲ್ಲಿ ತನಕ ಬೆಳೆಯುತ್ತೆ. ಅಲ್ಲಿಂದ ಮತ್ತೆ ಅದು ತುದಿ ಏನಾಗುತ್ತೆ ತೆಳು ಅಂತ ಅನ್ನಿಸ್ತಾ ಇರುತ್ತೆ. ಆವಾಗ ನನಗೇನು ಅನಿಸುತ್ತೆ ಅಂದರೆ ಕಟ್ ಮಾಡಿಬಿಡೋಣ ಅಂತ ಅನ್ನಿಸ್ತಾನೆ ಇರುತ್ತೆ. ಒಂದು ಸರಿ ನನಗೇನಾದರೂ ಕೂದಲನ್ನ ಕಟ್ ಮಾಡಬೇಕು ಅಂತ ಅನಿಸ್ಬಿಟ್ರೆ, ನಾನು ಮೊದಲೇ ಹೇಳಿದ್ದೀನಿ, ಹುಣ್ಣಿಮೆ ಟೈಮಲ್ಲಿ ಅದು ಫುಲ್ಲು ಚಂದ್ರ ಇರಬೇಕು. ಆ ಥರ ಟೈಮಲ್ಲಿ ಆದಷ್ಟು ಫುಲ್ಲು ಚಂದ್ರ ಇರೋ ಥರನೇ ನೋಡಿಕೊಂಡು ಕೂದಲನ್ನ ನಾನು ಕಟ್ ಮಾಡೋದು ಅಂಥೇಳಿ. ಆಮೇಲೆ ಅವತ್ತು ಕೂದಲೆಲ್ಲ ಕಟ್ ಮಾಡಿಬಿಟ್ಟು ಮತ್ತು ಇನ್ನೊಂದೇನೆಂದರೆ ಕೂದಲು ಕಟ್ ಮಾಡಿದ ಮೇಲೆ ಮತ್ತೆ ನಾನು ಅವತ್ತು, ಏಕೆಂದರೆ ನಾನು ಪಾರ್ಲರ್ಗೆ ಹೋಗಿ ಮಾಡಿಸಲ್ವಲ್ಲ, ಏಕೆಂದರೆ ಪಾರ್ಲರಲ್ಲಾದರೆ ನೀಟಾಗಿ ಎಲ್ಲನೂ ಏರೆಲ್ಲ ಸೆಟ್ ಮಾಡಿ ಕೊಟ್ಟಿರ್ತಾರೆ. ಮನೇಲೇ ಆಗಿರೋದ್ರಿಂದ ಅದು ಡ್ರೈ ಕೂದಲು ಅಷ್ಟು ಸೆಟ್ ಆಗಿರಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಏರ್ ಕಟ್ ಮಾಡಿದಾಗೆಲ್ಲ ಮತ್ತೆ ನಾನು ಅವತ್ತು ಆಯಿಲು ಅಥವಾ ಈರುಳ್ಳಿ ಜ್ಯೂಸ್ ಏನಿದೆ ಅದನ್ನು ಹಚ್ಕೊಂಡು ಮತ್ತು ಸ್ನಾನ ಮಾಡ್ತೀನಿ. ಹೇರ್ ಕಟ್ ಆದಮೇಲೆ ಸ್ನಾನ ಮಾಡಿಕೊಂಡ್ರೆ ಆವಾಗ ಒಂದು ರೀತಿ ಅದು ಸೆಟ್ ಆದಂಗೆ, ನನಗೆ ಸ್ನಾನ ಮಾಡಿದರೆ ಅದು ಒಂಥರ ಏರ್ ಸೆಟ್ ಆದಂಗೆ ಅಂತ ಫೀಲು. ಆದರೆ ನಾವೆಲ್ಲ ಏರ್ ಡ್ರೈಯರ್ ಎಲ್ಲ ಯೂಸ್ ಮಾಡಲ್ವಲ್ಲ, ಅದು ಒಳ್ಳೆಯದಲ್ಲ ತುಂಬ ಯೂಸ್ ಮಾಡಿದ್ರೆ. ಆದರೆ ನಾವು ಸೆಟ್ ಮಾಡ್ಕೊಳ್ಳಲ್ವಲ್ಲ, ಅದರಿಂದ ನನಗೆ ಏರ್ ಕಟ್ ಮಾಡಿದಾಗೆಲ್ಲ ತಲೆಗೆ ಸ್ನಾನ ಮಾಡಿದರೆ ಆವಾಗ ಏರ್ ಸೆಟ್ ಆದಂಗೆ ನೀಟಾಗಿ ಆ ಥರ ಮಾಡ್ಕೊತೀನಿ. ಮತ್ತು ಅವತ್ತು ಸಂಜೆ ಮಳೆ ಬಂತು, ಮತ್ತು ನಾವು ಪಾರ್ಕ್ ಹೋಗೋದು ಬೇಡ ಅಂದ್ಕೊಂಡ್ವಿ. ಮತ್ತು ಮಳೆ ಆಮೇಲೆ ನಿಂತೋಯ್ತು. ಆಮೇಲೆ ಕೌಶಿ ನಾವಿಬ್ಬರು ಹೋಗಿ ಒಂದು 5 ರೌಂಡ್ ಹಾಕ್ಕೊಬರೋಣ ಅಂಥೇಳಿ ಬಂದ್ವಿ. ಆದರೆ ಯಾರೂ ಇರಲಿಲ್ಲ, ಒಬ್ಬರು ಮಾತ್ರ ವಾಕ್ ಮಾಡ್ತಾಯಿದ್ರು. ಏಕೆಂದರೆ ಮಳೆ ಇರೋದ್ರಿಂದ ಯಾರೂ ಬಂದಿರಲಿಲ್ಲ. ಆದರೂ ಒಂದೊಂದು ಹನಿ ಆಗ್ತಾನೆ ಇತ್ತು. ಆಮೇಲೆ ನಾನು ಮತ್ತು ಕೌಶಿ ಬಂದಮೇಲೆ ಆಮೇಲೆ ಸುಮಾರು ಜನ ಬಂದರು. ತುಂಬ ಜನ ವಾಕ್ ಮಾಡ್ತಾಯಿದ್ರು. ಇಲ್ಲಿ ನೋಡ್ತಿರ್ಬೋದು ಮಳೆ ನೀರು ಹಾಗೇ ಇದೆ, ಅಂದರೆ ಒಂಥರ ಇನ್ನೂ ಡ್ರೈ ಆಗಿಲ್ಲ, ಸಣ್ಣ ಸಣ್ಣ ಹನಿಗಳು ಕೂಡ ಬೀಳ್ತಾನೆ ಇತ್ತು. ಆಮೇಲೆ ನಾವು ಒಂದು ತುಂಬ ಏನು ರೌಂಡ್ ಹಾಕಲ್ಲ, 5 ರೌಂಡ್ ಹಾಕ್ಕೊಂಡು ಮನೆಗೆ ಹೊರಟ್ವಿ. ಓಕೆ, ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.